ಇತ್ತೀಚಿನ ದಿನಗಳಲ್ಲಿ ಒಂದು ಕಾಮನ್ ಫೈಂಡಿಂಗ್ ನೋಟಿಸ್ ಮಾಡ್ತಾ ಇದ್ದೀನಿ OPD ಅಲ್ಲಿ. ಜನ ಹೆಲ್ತ್ ಕಾನ್ಶಿಯಸ್ನೆಸ್ ಇಂದ ರೋಟೀನ್ ಬ್ಲಡ್ ಚೆಕ್ಅಪ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಈ ಬ್ಲಡ್ ಟೆಸ್ಟ್ ಗಳಲ್ಲಿ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಇರುತ್ತೆ. ಅದರಲ್ಲಿ SGOT, SGPT ಅಂತ ಇರುತ್ತೆ, ಅಥವಾ AST ಅಥವಾ ALT ಅಂತ ಇರುತ್ತೆ. ಇದು ಎಷ್ಟೊಂದು ಜನಕ್ಕೆ ಮೈಲ್ಡ್ಲಿ ರೈಸ್ಡ್ ಎನ್ಸೈಮ್ಸ್ ಇರುತ್ತೆ. ಅಂದ್ರೆ ಈಗ 35-40 ಇರಬೇಕಾಗಿರೋದು 50, 60, 70 ಈ ತರ ಮೈಲ್ಡ್ಲಿ ರೈಸ್ಡ್ ಇರುತ್ತೆ. ಇದರ ಪೇಷಂಟ್ ಅದನ್ನ ಅಬ್ಸರ್ವ್ ಮಾಡ್ದಲೇ ನೆಗ್ಲೆಕ್ಟ್ ಮಾಡಿರ್ತಾರೋ ಅಥವಾ ಸಿಗ್ನಿಫಿಕೆಂಟ್ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿರ್ತಾರೋ ಗೊತ್ತಿರಲ್ಲ. ಬ್ಲಡ್ ಟೆಸ್ಟ್ ಮಾಡಿಸಿರ್ತಾರೆ, ಆದ್ರೆ ಯಾವುದೇ ಡಾಕ್ಟರ್ಗೆ ಅದನ್ನ ತೋರಿಸೇ ಇರೋದಿಲ್ಲ. ಸೊ ಈ AST ALT ರೈಸ್ ಆದ್ರೆ ಏನರ್ಥ? ಲಿವರ್ ಗಾಯ ಆಗ್ತಾ ಇದೆ ಅಥವಾ ಲಿವರ್ ಇನ್ಫ್ಲಮೇಷನ್ ಆಗ್ತಾ ಇದೆ ಅಂತ ಅರ್ಥ. ಇದನ್ನ ನಾವು ಹೆಪಟೈಟಿಸ್ ಅಂತ ಕರಿತೀವಿ. ಹೆಪಟೈಟಿಸ್ಗೆ ಮುಖ್ಯ ಕಾರಣ ಆಲ್ಕೋಹಾಲ್. ಬೇರೆ ಕಾರಣಗಳು ಕೂಡ ಇದಾವೆ. ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಜಾಸ್ತಿಯಾಗಿ, ಡಯಾಬಿಟಿಸ್ ಇದ್ದರೆ, ಥೈರಾಯ್ಡ್ ಇದ್ದರೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಒಬೆಸಿಟಿ ಇದ್ದರೆ, ಅಥವಾ ಹೆಪಟೈಟಿಸ್ B ಅಥವಾ ಹೆಪಟೈಟಿಸ್ C ವೈರಸ್ ಕೂಡ ಇದ್ರೂ ಕೂಡ ಈ ತರ ಲಿವರ್ ಡ್ಯಾಮೇಜ್ ಆಗ್ತಾ. ಸೊ ಈ ರೈಸ್ಡ್ ಲಿವರ್ ಎನ್ಸೈಮ್ಸ್ ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ನಾವು ಒಳ್ಳೆ ಅವಕಾಶನ ಮಿಸ್ ಮಾಡ್ಕೋತೀವಿ. ರಿವರ್ಸಿಬಲ್ ಸ್ಟೇಜ್ ಇಂದ ಲಿವರ್ ಇರ್ರಿವರ್ಸಿಬಲ್ ಸ್ಟೇಜ್ ಅಥವಾ ಪರ್ಮನೆಂಟ್ ಡ್ಯಾಮೇಜ್ ಸ್ಟೇಜ್ಗೆ ಹೋಗುತ್ತೆ. ಸೊ ಯಾರೇ ಆಗ್ಲಿ ನಿಮ್ ಲಿವರ್ ಫಂಕ್ಷನ್ ಟೆಸ್ಟ್ ಅಲ್ಲಿ AST ALT ಅಥವಾ SGOT SGPT ರೈಸ್ಡ್ ಇದ್ರೆ ನಿಮ್ಮ ಹತ್ತಿರದ ಡಾಕ್ಟರ್ಗೆ ತೋರಿಸ್ಕೊಂಡು ಸೂಕ್ತ ಪರಿಹಾರ ಕಂಡುಕೊಳ್ಳಿ.